ಪ್ರಿಯ ವೀಕ್ಷಕರೇ, ಇಲ್ಲೊಬ್ಬ ಕಾಮುಕ ಪತ್ರಕರ್ತ ಇದ್ದಾನೆ ನೋಡಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ದುರಾತ್ಮನ ಹೆಸರೇ ನಿರ್ವಾಣ ಸಿದ್ದಯ್ಯ ಅಂತ. ಈ ಬದ್ಮಾಶ್ ತಾನೊಬ್ಬ ಪತ್ರಕರ್ತ, ನನಗೆ ರಾಜ್ಯದ ದೊಡ್ಡ ಪತ್ರಕರ್ತರು, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಂಪರ್ಕದಲ್ಲಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಹೇಳಿದಾಗೆಲ್ಲ ಕೇಳ್ತಾರೆ ಅಂತ ಹೇಳಿ ಆಶ್ರಯ ಕೇಳಿಕೊಂಡು, ಉದ್ಯೋಗ ಕೇಳಿಕೊಂಡು, ರಕ್ಷಣೆ ಕೇಳ್ಕೊಂಡು ಬರುವಂಥ ಹೆಣ್ಣು ಮಕ್ಕಳನ್ನ ತನ್ನ ಕಾಮತೃಷೆಗೆ ಬಳಸ್ಕೊತಾ ಇರ್ತಾನೆ ಕಣ್ರಿ. ತಾನೊಬ್ಬ ಸಿನಿಮಾ ಮತ್ತು ಸೀರಿಯಲ್ ಡೈರೆಕ್ಟರ್ ಅಂತ ಹೇಳಿಕೊಂಡು ಹಲವಾರು ಹೆಣ್ಣು ಮಕ್ಕಳಿಗೆ ಧೋಕಾಬಾಜಿ ಮಾಡಿಕೊಂಡು ಅವರ ಮಾನ ಪ್ರಾಣದ ಜೊತೆ ಆಟ ಆಡಿಕೊಂಡು ತನ್ನ ತೀಟೆ ತೀರಿಸ್ಕೊಳ್ಳೋಂಥ ಕಂತ್ರಿ ಗಜ್ಜಿ ನಾಯಿ ಕಣ್ರಿ ಇವನು. ಇವನು ಫೋಟೋನ ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಣುಮಕ್ಕಳು, ದೊಡ್ಡ ಮೋಸಗಾರ ಇವನು. ತಾನು ಕ್ರೈಮ್ ಡೈರಿನಲ್ಲಿ ಕೆಲಸ ಮಾಡ್ತಿದ್ದೆ, ರವಿ ಬೆಳಗೆಯವರು ಕೂಡ ನನಗೆ ತುಂಬ ಕ್ಲೋಸ್ ಆಗಿದ್ದರು, ಹಾಗಾಗಿ ಪೊಲೀಸ್ ಅಧಿಕಾರಿಗಳು, ರೌಡಿಗಳು ಎಲ್ಲರೂ ನನಗೆ ಕ್ಲೋಸು ಅಂತ ಹೇಳ್ಕೊಂಡು ಅದ್ಯಾರೋ ಬೆತ್ತನಗೆರೆ ಮಂಜ ಅಂತೆ. ಮತ್ತು ಈಗ ಒಂದು 5 ವರ್ಷಗಳ ಹಿಂದೆ ರಸ್ತೆಯಲ್ಲಿ ಕುನ್ನಿ ನಾಯಿನ ಹೊಡೆದಾಕಿದ್ರು ನಟರಾಜ ಅಂತ ಪೀಣ್ಯ ಸಮೀಪದಲ್ಲಿ. ಅವನಿಗೂ ಕೂಡ ಈತ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಅಯೋಗ್ಯ ಬದ್ಮಾಶ್ ರೌಡಿ ಪತ್ರಕರ್ತ, ಕಾಮುಕ ಪತ್ರಕರ್ತ ನಿರ್ವಾಣ ಸಿದ್ದಯ್ಯನ ಬಗ್ಗೆ ಈಗ ಕೇವಲ ಸಣ್ಣ ಡೀಟೇಲ್ ಕೊಟ್ಟಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಈತನ ಸವಿಸ್ತಾರ ವರದಿ ಶೀಘ್ರದಲ್ಲೇ JCB ನ್ಯೂಸ್ನಲ್ಲಿ ಪ್ರಸಾರ ಮಾಡ್ತೀವಿ. ಆದರೆ ಒಂದು ರಿಕ್ವೆಸ್ಟು, ಪ್ರೀತಿಯ ಹೆಣ್ಣುಮಕ್ಕಳೇ, ನನ್ನ ಅಕ್ಕ ತಂಗಿಯರೇ, ಈತನ ಬಗ್ಗೆ ಹುಷಾರಾಗಿರಿ. ಕೆಲಸ ಕೊಡಿಸ್ತೀನಿ, ಇವನೊಬ್ಬನೇ ಅಲ್ಲ, ಕೆಲಸ ಕೊಡಿಸ್ತೀನಿ ಅಂತ ಯಾವನೇ ಹೇಳಿದ್ರು ಹಿಂದೆ ಮುಂದೆ ವಿಚಾರಿಸ್ದೆ ಹೋಗಬೇಡಿ. ತಮ್ಮ ಮಾನ ಪ್ರಾಣಗಳನ್ನ ಕಳ್ಕೊಂಡು, ಒಡವೆ ವಸ್ತ್ರಗಳನ್ನ ಕಳ್ಕೊಂಡು, ಜೀವನನೂ ಕಳ್ಕೊಂಡು, ಮನೆಯೂ ಇಲ್ದಂಗೆ, ಸ್ಮಶಾನನೂ ಇಲ್ದಂಗೆ ಬೀದಿಲಿ ತಿರುಗುವಂಥ ಹುಚ್ಚಿರಾಗಬೇಡಿ. ಈತನಿಗೆ ಕುಟುಂಬನೂ ಇದೆ, ಸಂಸಾರನೂ ಇದೆ. ಆದರೆ ಸುಳ್ಳು ಹೇಳ್ಕೊಂಡು ಹೆಣ್ಣು ಮಕ್ಕಳ ಹತ್ರ ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ, ನನ್ನ ನಕ್ಷತ್ರನೇ ಕೆಟ್ಟ ನಕ್ಷತ್ರ, ನಾನೇನು ಮಾಡಲಿ ಅಂತ ಸಿಂಪತಿ ಗಿಟ್ಟಿಸ್ಕೋತಾನೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಿ, ಪಾಪ ಒಂದು ಹೆಣ್ಣು ಮಗಳನ್ನ ಯಾವುದೋ ನಗ್ನ ಚಿತ್ರಕ್ಕೆ ಅವಳ ಫೋಟೋ ಬಳಸಿ ಮಾರ್ಫಿಂಗ್ ಮಾಡಿದ್ದಾನೆ, ಅವಳನ್ನ ಎದುರಿಸಿದ್ದಾನೆ. ಪೊಲೀಸ್ ಆಯುಕ್ತ ದಯಾನಂದ್ ಸರ್ ಅವರೇ, ಇಂಥ ಕಾಮುಕ ಪತ್ರಕರ್ತನ ಇನ್ನೂ ಯಾಕೆ ಬಿಟ್ಟಿದ್ದೀರಾ? ಏನಾಗ್ತಾ ಇದೆ ಪೊಲೀಸ್ ಇಲಾಖೆ? ಹೆಣ್ಣು ಮಕ್ಕಳು ಮಾನ ಪ್ರಾಣ ಅದೆಷ್ಟು ಕೊಲೆಗಳಾಗಬೇಕು, ಇನ್ನೂ ಅದೆಷ್ಟು ಜನರ ಮಾನ ಮರ್ಯಾದೆ ಹೋಗಬೇಕು. ಇನ್ನಾದರೂ ಕ್ರಮ ತಗೊಳ್ಳಿ.